ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಮೊದಲ ಬ್ಲಾಗ್ಗೆ ಸ್ವಾಗತ. ಈ ಮೊದಲ ಬ್ಲಾಗಲ್ಲಿ ಏನಿರ್ಬೋದು ಅನ್ನುವಂಥದ್ದು ನಿಮಗೆ ಸಹಜವಾಗಿ ಕುತೂಹಲ ಇರ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಹೆತ್ತ ತಾಯಿಗೆ ಒಂದು ಗಿಫ್ಟನ್ನು ಕೊಡಲಿಕ್ಕೆ ಹೊರಡ್ತಾ ಇದ್ದೀನಿ. ಆದರೆ ಈ ಗಿಫ್ಟು ಏನು ಎತ್ತ ಅನ್ನೋದು ನಿಮಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಆದರೆ ಈ ಒಂದು ಗಿಫ್ಟಿನ ವಿಚಾರವಾಗಿ ಮಾತಾಡೋಕ್ಕೆ ಹೋದರೆ ಇದು ನೋಡೋಕ್ಕೆ ಚಿಕ್ಕದಾಗಿರುವಂತಹ ಒಂದು ಗಿಫ್ಟು. ಆದರೆ ಈ ಒಂದು ಗಿಫ್ಟು ನನ್ನ ತಾಯಿಗೆ ಸರಿಸುಮಾರು 40 ವರ್ಷಗಳ ಹಿಂದಿನ ನೆನಪನ್ನು ಮರುಕಳಿಸುವಂತೆ ಮಾಡಬಹುದು. ಯಾಕಂದರೆ ನನ್ನ ತಂದೆ ಮತ್ತು ತಾಯಿಯ ಫೋಟೋ ಇದೆಯಲ್ಲ, ಇದು ಇವತ್ತಿನವರೆಗೂ ಕೂಡ ಎಲ್ಲೂ ಇಲ್ಲ. ನನ್ನ ತಂದೆ ಮನೆಯಲ್ಲೂ ಇಲ್ಲ, ನಮ್ಮ ಮನೆಯಲ್ಲೂ ಇಲ್ಲ. ಆ ಒಂದು ಫೋಟೋವನ್ನು ನಾನಿವತ್ತು ನನ್ನ ಅಮ್ಮನಿಗೆ ಗಿಫ್ಟಾಗಿ ಕೊಟ್ಟಿದ್ದೀನಿ. ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮಾಡಿರುವಂತಹ ಒಂದು ಈ ಫೋಟೋವನ್ನು ಡಿಜಿಟಲ್ ಡಿಸೈನ್ ಜೊತೆಗೆ ಮಾಡಿರುವಂತಹ ಈ ಒಂದು ಫೋಟೋವನ್ನು ಫ್ರೇಮ್ ಹಾಕಿ ನಾನು ಇತ್ತೀಚೆಗೆ ನನ್ನ ಅಮ್ಮನಿಗೆ ಗಿಫ್ಟಾಗಿ ಕೊಟ್ಟೆ. ಈ ಒಂದು ಗಿಫ್ಟು ನನ್ನ ತಾಯಿಗೆ ತುಂಬ ಖುಷಿಯಾಯಿತು. ಆಕೆ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ನಿಮಗೆ ಕಾಣಿಸೇ ಇದ್ರೂ ಆಕೆಯ ಮನಸ್ಸಿನಲ್ಲಿ ಆದಂಥ ಖುಷಿಯನ್ನು ನಾನು ಕಂಡೆ. ಇದು ನನ್ನ ಮೊದಲನೆಯ ಬ್ಲಾಗ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.